ಆತ್ಮೀಯ ರೈತ ಬಾಂಧವರೇ ನಮಸ್ಕಾರ. ಇವತ್ತು ನಾವು ದಾಳಿಂಬೆ ತೋಟದಲ್ಲಿದ್ದೀವಿ. ಈ ಒಂದು ತೋಟ ಬಂದು ಈಗ ಇತರ ಸ್ಪ್ರೇ ಮಾಡಿ ಒಂದು ಹೆಚ್ಚು ಕಡಿಮೆ 3 ತಿಂಗಳಾಗಿದೆ. ಕರ್ನಾಟಕದ ಬಹುತೇಕ ಎಲ್ಲ ಭಾಗಗಳಲ್ಲೂ ಈ ಒಂದು ಹಂತದಲ್ಲಿ ಯಾವ್ಯಾವ ತೋಟಗಳಿದ್ದಾವೆ, ಇಂಥ ಒಂದು ಸ್ಟೇಜ್ ಏನಾಗ್ತಿದೆ ಈಗ ಗ್ರೀನಿಶ್ ಸ್ಟೇಜಲ್ಲಿ ಅಂಗಮಾರಿ ರೋಗ ಬ್ಲೈಟ್ ಅನ್ನೋದು ತುಂಬ ವೇಗವಾಗಿ ಈ ವರ್ಷ ತುಂಬ ವೇಗವಾಗಿ ಸ್ಪ್ರೆಡ್ ಆಗ್ತಿದೆ, ಬರ್ತಾ ಇದೆ. ಸೊ ಅದರ ಈ ಒಂದು ರೋಗದ ಬಗ್ಗೆ ನಿಮಗೆ ಕೆಲವೊಂದಿಷ್ಟು ಮಾಹಿತಿನ ಕೊಡೋಕ್ಕೆ ಈ ವಿಡಿಯೋ ಮಾಡ್ತಿರೋದು. ಏನಪ್ಪ ಅಂದರೆ ಇದು ಈಗ ಪ್ರೆಸೆಂಟ್ ನಾವಿರೋದು ಕನಕಗಿರಿ ಭಾಗದಲ್ಲಿ, ಕೊಪ್ಪಳ ಜಿಲ್ಲೆ ಕನಕಗಿರಿ ಒಂದು ಊರಲ್ಲಿ. ಸೊ ನಮ್ಮ ರೈತರು ಬಸವರಾಜ್ ಅಂದು ಈಗ ಇವರು ಆಗಿದೆ. ಸೊ ಇಲ್ಲಿ ಏನಾಗ್ತಿದೆಪ್ಪ ಅಂದರೆ ಇಲ್ಲಿ ನೋಡ್ತಿರ್ಬೋದು, ಎಲ್ಲ ಗಿಡ ಯಾವುದೇ ಗಿಡ ನೋಡ್ರಿ ಎಲ್ಲ ಗಿಡದಲ್ಲೂ ಈ ಥರ ಕಾಯಿಗಳು ಎಫೆಕ್ಟ್ ಆಗ್ತಿದೆ. ಇಲ್ಲಿ ಬ್ಲೈಟ್ ನೋಡ್ತಿರ್ಬೋದು, ಇಲ್ಲಿ ಬ್ಲೈಟ್ ಸಿಂಪ್ಟಮ್ಸು. ಸೊ ಮೊದಲಿಂದ ಈ ತೋಟದಲ್ಲಿ ಎಲೆಗಳಿಂದ ಸ್ಟಾರ್ಟ್ ಆಗಿ ನೆಕ್ಸ್ಟ್ ಕಾಯಿಗಳ ಮೇಲೆ ಎಲ್ಲ ಸ್ಪ್ರೆಡ್ ಆಗ್ತದೆ. ಡೈಲಿ ಒಂದು 10-20 ಕಾಯಿಗಳು ಸಿಗ್ತವೆ, ಎಲ್ಲ ತೋಟದಲ್ಲಿ ಸಿಗ್ತಾ ಇದ್ದಾವೆ. ಸೊ ಬೆಸ್ಟ್ ಇದಕ್ಕೇನು ರೈತರು ಇಮಿಡಿಯೇಟಾಗಿ ಎಮರ್ಜೆನ್ಸಿಯಾಗಿ ಒಂದು ಶೆಡ್ಯೂಲ್ನ ಹೇಳ್ತೀನಿ. ಈ ಶೆಡ್ಯೂಲ್ ಬಂದು NRCP ಪೊಮ್ಮಗಾಡ್ ಸೊಲ್ಲಾಪುರ ಅವ್ರದ್ದೊಂದು ಇದರಲ್ಲಿ ಶೆಡ್ಯೂಲ್ ಇದು. ಸೊ ಏನು ಮಾಡಬೇಕಪ್ಪ ಅಂದರೆ ರೈತರು ಇಮಿಡಿಯೇಟಾಗಿ ನಿಮ್ಮ ತೋಟಗಳಲ್ಲಿ ಬ್ಲೈಟ್ ಏನಾದರೂ ಕಾಣೋಕ್ಕೆ ಸ್ಟಾರ್ಟ್ ಆಯ್ತಂದರೆ ನೀವೇನು ಮಾಡಬೇಕು, ಟ್ಯಾಗ್ ಮೈಸಿನ್ ಅಂತ ಏನು ಕರಿತೀವಿ, ಟ್ಯಾಗ್ ಮೈಸಿನ್ ಮತ್ತು ಕಾಪರ್ ಹೈಡ್ರಾಕ್ಸೈಡ್ ಆ ಒಂದು ಕಂಟೆಂಟ್ ಇರ್ತಕ್ಕಂಥ ಕೆಮಿಕಲ್ ಜೊತೆಗೆ 2-ಬ್ರೋಮೋ 2-ಪ್ರೊಪೆನಾಲ್ 1,3 1,3 ಐಡಾಲ್ ಈ ಒಂದು ಟೆಕ್ನಿಕಲ್ ಔಷಧಿ ತೊಗೊಂಡು ಇದು 2-ಬ್ರೋಮೋ ಅದು ಒಂದು 0.3 ಗ್ರಾಮು ಮತ್ತು ಟ್ಯಾಗ್ ಮೈಸಿನ್ 0.3 ಗ್ರಾಮು ಜೊತೆಗೆ ಇದು ಕಾಪರ್ ಹೈಡ್ರಾಕ್ಸೈಡು 2 ಗ್ರಾಮ್ ಅಷ್ಟು ಏನು ಮಾಡಬೇಕು ಹಾಕ್ಕೊಂಡು ಸ್ಪ್ರೇ ಮಾಡೋಕ್ಕೆ ಇಮಿಡಿಯೇಟಾಗಿ ಸ್ಪ್ರೇ ಮಾಡಬೇಕು. ಇನ್ ಕೇಸ್ ಏನಾದರೂ ಮಳೆಗಾಲ ಜಾಸ್ತಿ ಇತ್ತು, ಹಿಂಗೆ ಜಾಸ್ತಿ ಆಗಿತ್ತಪ್ಪ ಅಂದರೆ ನೀವು ಮೈಕ್ರೋಶೀಲ್ಡ್ ಅಂತ ಏನು ಔಷಧಿ ಬರುತ್ತೆ, ಆ ಔಷಧಿನ 1 ಲೀಟ್ರಿಗೆ 2 ml ಅಷ್ಟು ಹಾಕ್ಕೊಂಡು ಇಮಿಡಿಯೇಟ್ ಸ್ಪ್ರೇ ಮಾಡ್ಕೋಬೇಕು. ಈ ಒಂದು ಇದನ್ನು ಸ್ಪ್ರೇ ಮಾಡ್ಕೊಂಡಾಗ ಏನಾಗುತ್ತಪ್ಪ ಅಂದರೆ ನಿಮಗೆ ಇದು ಯಾವುದು ಮೈಕ್ರೋಶೀಲ್ಡ್ ಅನ್ನೋದು ಏನು ಮಾಡುತ್ತೆ, ನಿಮಗೆ ಡಿಸ್ಇನ್ಫೆಕ್ಟೆಂಟಾಗಿ ಕೆಲಸ ಮಾಡುತ್ತೆ. ಡಿಸ್ಇನ್ಫೆಕ್ಟೆಂಟ್ ಅಂದರೆ ಯಾವ ಟೈಪಪ್ಪ ಅಂದರೆ ಎಲ್ಲಿ ಇದು ಬ್ಯಾಕ್ಟೀರಿಯಾ ಇರುತ್ತಲ್ಲ ಆ ಬ್ಯಾಕ್ಟೀರಿಯಾನ ಅಲ್ಲಿ ಸುಟ್ಟಾಕುತ್ತೆ. ಸುಟ್ಟಾಕಿದ ತಕ್ಷಣ ನೀವು ಇಮಿಡಿಯೇಟ್ ಏನು ಮಾಡಬೇಕು, ಸಾಯಂಕಾಲ ಹೊತ್ತು ಅದೇ ದಿವಸ ಮತ್ತು ಟ್ಯಾಗ್ ಮೈಸಿನ್ನು ಅದು ಬ್ಯಾಕ್ಟೀರಿಯಾನಾಶಕ್ಕು ಜೊತೆಗೆ ಬಾವಿಷನ್ನು ಇದು ಲಾಸ್ಟ್ ಕೋರ್ಸ್ ನೀವು ಏನು ಮಾಡ್ಬೇಕು, ಬಾವಿಷನ್ ಹಾಕ್ಕೋಬೇಕು. ಈ ಸತಿ ಈ ಸ್ಪ್ರೇಯಲ್ಲಿ ಬಾವಿಷನ್ ಹಾಕ್ಕೊಂಡು ಇಮಿಡಿಯೇಟಾಗಿ ಸಾಯಂಕಾಲ ಹೊತ್ತು ಸ್ಪ್ರೇ ಮಾಡ್ಕೋಬೇಕು. ಈ ಥರ ಸ್ಪ್ರೇ ಮಾಡ್ಕೊಂಡಾಗ ಏನಾಗುತ್ತೆ, ಬ್ಲೈಟ್ನ ನಾವು ಸ್ವಲ್ಪ ಪ್ರಮಾಣದಲ್ಲಿ ಕಂಟ್ರೋಲ್ ಮಾಡೋಕ್ಕಾಗುತ್ತೆ. ಸೊ ಬ್ಲೈಟ್ ಅಂದ್ರೆ ನೀವು ನಿಮ್ಮ ಕಡೆ ಇದು ಎಷ್ಟಾಗುತ್ತೆ ಅಷ್ಟು ಮಾಡ್ಬೋದು ಅಷ್ಟೇ. ಇದು ಮೇಜರಾಗಿ ಕ್ಲೈಮೇಟ್ ಸಪೋರ್ಟ್ ಬೇಕು, ಮತ್ತು ಮಳೆ ಆದರೆ ಇನ್ನೂ ತುಂಬ ವೇಗವಾಗಿ ಸ್ಪ್ರೆಡ್ ಆಗುತ್ತೆ. ಇನ್ನು ಬ್ಲೈಟ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಡೋದಾದರೆ, ಈ ಬ್ಲೈಟ್ ಅನ್ನೋದು ಕನ್ನಡದಲ್ಲಿ ನಾವು ಅಂಗಮಾರಿ ರೋಗ ಅಂತ ಕರಿತೀವಿ. ಅಂಗಮಾರಿ ರೋಗ ಇದು ಯಾವ ಒಂದು ಬ್ಯಾಕ್ಟೀರಿಯಾ ಅಂತ ಬರ್ತಪ್ಪ ಅಂದರೆ ಕ್ಸಾಂಥೋಮೋನಾಸ್ ಆಕ್ಸನೋಪೋಡಿಸ್ ಅನ್ನೋ ಒಂದು ಶಿಲೀಂಧ್ರದಿಂದ ಬರ್ತದೆ. ಇದು ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾ. ಇದಕ್ಕೆ ಬರೋಕ್ಕೆ ಕಾರಣ ಏನಪ್ಪ ಅಂದರೆ, ಮತ್ತು ಇದಕ್ಕೆ ಯಾವ ಒಂದು ಸಂದರ್ಭ ಈಗ ಸೂಟ್ ಆಗುತ್ತಪ್ಪ ಅಂದರೆ, ನಮ್ಮ ವಾತಾವರಣದಲ್ಲಿ ತೇವಾಂಶ ನಾವು ಹ್ಯುಮಿಡಿಟಿ ಅಂತ ಏನು ಕರಿತೀವಿ, ಹ್ಯುಮಿಡಿಟಿ 70% ಇದ್ದಾಗ ಈ ಒಂದು ಬ್ಲೈಟ್ಗೆ ಒಳ್ಳೆ ಸೂಕ್ತವಾದ ಸಮಯ ಅಂತ ಹೇಳ್ಬೋದು, ಅದಕ್ಕೆ ಬರೋಕ್ಕೆ ಸೂಕ್ತವಾದ ಸಮಯ ಅಂತ ಹೇಳ್ಬೋದು. ಜೊತೆಗೆ ಕ್ಲೈಮೇಟ್ ಒಂದು 30-40 ಈ ಥರ ಇದ್ದಾಗ ಈ ಒಂದು ರೋಗ ಅಥವಾ ಬ್ಯಾಕ್ಟೀರಿಯಾ ತುಂಬ ಹೆಚ್ಚಾಗಿ ನಮ್ಮ ತೋಟಗಳಲ್ಲಿ ಕಾಣುತ್ತೆ. ಸೊ ಹಿಂಗೆ ಬರುತ್ತೆ. ಅದಾದಮೇಲೆ ರೋಗ ಲಕ್ಷಣಗಳು ಏನಪ್ಪ ಅಂದರೆ ಆಯಿಲಿ ಸ್ಪಾಟ್ಸ್ ಅಂತ, ಮೇಜರಾಗಿ ಆಯಿಲಿ ಸ್ಪಾಟ್ಸ್ ಅಂದರೆ ಎಲೆಗಳ ಮೇಲಿಂದ ಸ್ಟಾರ್ಟ್ ಆಗುತ್ತೆ. ಮೊದಲೇದಾಗಿ ಎಲೆಗಳಿಂದ ಮೇಲೆ ಸ್ಟಾರ್ಟಾಗಿ ಇಲ್ಲಿ ನೋಡ್ತಿರ್ಬೋದು ಈ ಥರ ಚುಕ್ಕೆ ಸ್ಟಾರ್ಟ್ ಆಗುತ್ತೆ. ಚುಕ್ಕೆ ಇದೆ, ಯಾವ ಟೈಪ್ ನೋಡಿ ಇಲ್ಲಿ ಹೊಳಿತಾ ಇದೆ, ಆಯಿಲಿ ಸ್ಪಾಟ್ಸ್ ಅಂತ ಕರಿತೀವಿ. ಆಯಿಲಿ ಸ್ಪಾಟ್ಸು ಮತ್ತು ಸುತ್ತ ಹೊರಗಡೆ ಹೆಂಗಿರುತ್ತೆ, ಶೈನಿ ಆಗಿರುತ್ತೆ, ಹೊಳಿತಾ ಇರುತ್ತೆ. ಇದು ಒಂದು ಲಕ್ಷಣ, ರೋಗದ ಲಕ್ಷಣ ಅಂತ ಹೇಳ್ಬೋದು. ಇದಾಗಿ ನೆಕ್ಸ್ಟ್ ಏನಾಗುತ್ತೆ, ಇದು ನೆಕ್ಸ್ಟು ಕಾಯಿ ಮೇಲೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಎಲೆ ಮೇಲೆ ಇದೆಯಲ್ಲ, ಎಲೆ ಮೇಲೆ ಇದ್ದಿದ್ದು ಕಾಯಿಗಳ ಮೇಲೆ ಸ್ಪ್ರೆಡ್ ಆಗುತ್ತೆ. ಕಾಯಿಗಳ ಮೇಲೆ ಸ್ಪ್ರೆಡ್ ಆಗಿ ಕಾಯಿ ಎಲ್ಲು ಮತ್ತು ಅಥವಾ ವೈ ಆಕಾರದಲ್ಲಿ ಸೀಳ್ತಾ ಹೋಗ್ತೈತೆ. ಅದಕ್ಕೆ ಮುಂಚೆ ಯಾವ ಥರ ಸೀಳೋಕ್ಕಿಂತ ಮುಂಚೆ ಯಾವ ಟೈಪ್ ಆಗುತ್ತಪ್ಪ ಅಂದರೆ ಇಲ್ಲಿ ತೋರಿಸ್ತೀನಿ, ಯಾವ್ದು ಕಾಯಿ ಇದೆ ತೋರಿಸ್ತೀನಿ. ಆ ಟೈಪ್ ಆಗುತ್ತೆ. ಹಾಗೆ ರೈತರು ಏನು ಮಾಡಬೇಕು, ಇಮಿಡಿಯೇಟಾಗಿ ಈ ಸ್ಪ್ರೇನ ನೀವು ಶೆಡ್ಯೂಲ್ನ ಮಾಡ್ಕೊಳ್ಳಿ. ಇನ್ ಕೇಸ್ ಅದಕ್ಕಿಂತ ಕಂಟ್ರೋಲ್ ಆಗಿಲ್ಲ ಅಂದರೆ ಬೋರ್ಡೋ ಹೋಗಿ 0.5% ಬೋರ್ಡೋ ಹೋಗಿ. ಇಲ್ಲಿ ನೋಡ್ತಿರ್ಬೋದು ಇದು ಒಂದು ಲಕ್ಷಣ ಕೂಡ. ಇದು ಇನಿಷಿಯಲ್ ಸ್ಟೇಜಲ್ಲಿ ಈ ಟೈಪ್ ಬರುತ್ತೆ, ನಿಮಗೆ ಕಾಯಿಗಳ ಮೇಲೆ ಈ ಟೈಪೆಲ್ಲ ಬರ್ತಾ ಹೋಗ್ತೈತೆ. ಸೊ ರೈತರನ್ನ ಯಾವುದೇ ಕಾರಣಕ್ಕೂ ನಿರ್ಲಕ್ಷಿಸಬೇಡಿ. ಈ ನೀವು ಮಾಡಿದಾಗಿದೆಯೋ ನಿರ್ಲಕ್ಷಿಸಿದ್ರೆ ನಿಮಗೆ 60-70% ಇಳುವರಿ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಎಲ್ಲ ಗೊತ್ತಿದೆ, ದಾಳಿಂಬೆ ಯಾರು ಬೆಳಿತಾರೋರಿಗೆಲ್ಲ ಗೊತ್ತಿರುತ್ತೆ, ನೋಡ್ಕೋಬೋದು. ಇದು ಕೂಡ ಒಂದು ಬ್ಲೈಟ್ನ ಸಿಂಪ್ಟಮ್ ಆಗಿರುತ್ತೆ.
ಸೊ ಇದು ಒಂದು ಬ್ಲೈಟ್ನ ಬಗ್ಗೆ ಇನ್ಫಾರ್ಮೇಷನು. ಇನ್ನೂ ಏನಾದರೂ ಬೇಕಿದ್ದರೆ ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ನೀವು ಕಾಮೆಂಟ್ ಮಾಡಿ, ನಮಗೆ ಅದ್ರ ಬಗ್ಗೆ ನಮಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಇನ್ಫಾರ್ಮೇಷನ್ನು ತಿಳಿಸ್ಕೊಡ್ತೀನಿ. ಧನ್ಯವಾದಗಳು.